ಗೈಸ್, ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಯಾಮಾರಿದ್ರೆ ಎಷ್ಟೋ ವರ್ಷಗಳಿಂದ ಕಟ್ಕೊಂಡ್ ಬಂದಿರುವಂತಹ ನಮ್ಮ ಯೂಟ್ಯೂಬ್ ಚಾನಲ್ ಯಾವಾಗ ಬೇಕಾದ್ರೂ ಡಿಲೀಟ್ ಆಗ್ಬೋದು. ಸೊ ನನ್ನ ಚಾನಲ್ ಕೂಡ ಹೀಗೆ ಡಿಲೀಟ್ ಆಗಿದ್ದು, ನಾನು ಏನ್ ತಪ್ಪು ಮಾಡಿದೆ, ಯಾಕೆ ಡಿಲೀಟ್ ಆಯ್ತು, ಏನು ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತುಂಬಾ ಜನಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೋಬೇಕು ಅನ್ಕೊಂಡಿರ್ತೀರಾ. UGC ಅಂದ್ರೆ ಏನು ಅಂತ ಗೊತ್ತಿಲ್ಲ, ವಿಡಿಯೋ ಎಡಿಟಿಂಗ್ ಬಗ್ಗೆ, ಯೂಟ್ಯೂಬ್ ಗ್ರೋತ್ ಬಗ್ಗೆ, ಥಂಬ್ನೇಲ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ. ಕೆಲವೊಂದು ಕ್ರಿಯೇಟರ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿರ್ತೀರಾ, ಅವರು ದುಡ್ಡನ್ನ ಕೊಟ್ಬಿಟ್ಟು ಆನ್ಲೈನ್ ಕ್ಲಾಸ್ ನ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ. ಸೊ ನೀವು ಆನ್ಲೈನ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ರು ನಿಮ್ಗಲ್ಲಿ ಕ್ಲಿಯರ್ ಆಗಿ ಏನು ಅರ್ಥ ಆಗಲ್ಲ. ಸೊ ನೀವು ದುಡ್ಡನ್ನ ಕೊಟ್ಬಿಟ್ಟು ಯಾವ ಕಾರಣಕ್ಕೂ ಯಾವ ಕ್ಲಾಸ್ ಅನ್ನು ತಗೋಬಿಡಿ, ಓಕೆನಾ. ಸೊ ಫ್ರೀಯಾಗಿ ಖಂಡಿತವಾಗ್ಲೂ ತುಂಬಾ ಜನ ಯೂಟ್ಯೂಬರ್ಸ್ ವಿಡಿಯೋಸ್ ಗಳನ್ನ ಮಾಡ್ತಾರೆ. ಸೊ ನಾನು ಕೂಡ ಪ್ರತಿಯೊಂದು ಬಗ್ಗೆನೂ ವಿಡಿಯೋನ ಈ ಚಾನಲ್ ಅಲ್ಲಿ ಇನ್ ಮುಂದೆ ಅಪ್ಲೋಡ್ ಮಾಡ್ತಾ ಬರ್ತೀನಿ. ತಪ್ಪದೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕಾಗಲ್ಲ, ಅಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಮಾತ್ರ ನಿಮ್ಗೆ ಯಾವುದೇ ವಿಡಿಯೋಸ್ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ. ಸೊ ಆ ನೋಟಿಫಿಕೇಶನ್ ಬರಬೇಕು ಅಂತಂದ್ರೆ ನೀವು ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ನಿಮಗೆ ಬೇಕಾಗಿರೋ ವಿಡಿಯೋನೇ ನಿಮಗೆ ರೀಚ್ ಆಗದೆ ಇರ್ಬೋದು, ಓಕೆನಾ. ತಪ್ಪದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ, ತಪ್ಪದೆ ಎಂಡ್ ತನಕ ನೋಡ್ಕೊಳ್ಳಿ. ಯಾಕೆ ಅಂತಂದ್ರೆ ನಿಮ್ ಚಾನಲ್ ಕೂಡ ಯಾವಾಗ ಬೇಕಾದ್ರೂ ನಂತರ ಡಿಲೀಟ್ ಆಗ್ಬೋದು. ನಂದು ರಮ್ಯಾ ಕನ್ನಡತಿ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಿ 3 ವರ್ಷ, ಹತ್ತತ್ರ 3 ವರ್ಷ ಕಂಪ್ಲೀಟ್ ಆಗಿಲ್ಲ, 2 ವರ್ಷದ ಮೇಲೆ 10 ತಿಂಗಳಾಗಿತ್ತು, ಓಕೆನಾ. ಸೊ ಅದರಲ್ಲಿ ನಾನು ಅರ್ನಿಂಗ್ಸ್ ಬಗ್ಗೆ, ಪ್ಲಾಟ್ಫಾರ್ಮ್ಗಳ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಿದ್ದೆ. ಸೊ ಅರ್ನಿಂಗ್ಸ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಕೆಲವೊಂದು ವರ್ಡ್ಸ್ಗಳನ್ನ ಯೂಸ್ ಮಾಡಬಾರ್ದು, ತಮ್ನೈಲ್ ಅಲ್ಲಿ ಹಾಕಬಾರ್ದು, ಟೈಟಲ್ ಅಲ್ಲಿ ಯೂಸ್ ಮಾಡಬಾರ್ದು, ಈ ತರ ಎಲ್ಲ ರೂಲ್ಸ್ ಇರುತ್ತೆ. ಬಟ್ ಏನು, ನಾವು ವಿಡಿಯೋ ಮಾಡೋ ಬರ್ದಲ್ಲಿ ಹಾಕ್ಬಿಟ್ಟಿರ್ತೀವಿ. ಸೊ ಗ್ಯಾರಂಟಿ ಇನ್ಕಮ್ ಬರುತ್ತೆ, ಇಲ್ಲ ಪ್ರಾಮಿಸ್ ಮಾಡೋದು ಪಕ್ಕಾ ಬರುತ್ತೆ, ಆ ರೀತಿ ನಾವು ಹೇಳ್ಬಾರ್ದು ವಿಡಿಯೋದಲ್ಲಿ. ಸೊ ಇದೆಲ್ಲ ಮಾಡಿದಾಗ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಅನ್ನ ಬ್ರೇಕ್ ಮಾಡ್ದಂಗೆ, ಓಕೆನಾ. ಸೊ ಕೆಲವೊಂದು ವಿಡಿಯೋಸ್ಗಳಲ್ಲಿ ನಮಗೆ ಗೊತ್ತಿಲ್ಲದೆ ಅದಾಗ್ಬಿಡುತ್ತೆ, ಅಪ್ಲೋಡ್ ಮಾಡಿರ್ತೀವಿ, ನೋಡ್ಕೊಂಡಿರೋದಿಲ್ಲ. ಸೊ ಹೀಗೆ ಮಾಡಿದಾಗ ಕಮ್ಯುನಿಟಿ 3 ಸ್ಟ್ರೈಕ್ ಅನ್ನ ಕೊಡುತ್ತೆ. ಸೊ 3 ಸ್ಟ್ರೈಕ್ ಅನ್ನ ಬಿದ್ದಾದ್ಮೇಲೆ ನನ್ನ ಚಾನಲ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗಿದೆ, ಓಕೆನಾ. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಯಾರ್ ಸಪೋರ್ಟ್ ಇಲ್ಲದೆ, ಯಾವ ನೇಮ್ ಫೇಮ್ ಏನೂ ಇಲ್ಲದೆ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿ ಚಾನಲ್ನ. ಸೊ 2.5 ವರ್ಷದೊಳಗೆ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಸೊ ಎಲ್ಲ ವಿಡಿಯೋಸ್ಗಳು ಯೂಸ್ಫುಲ್ ವಿಡಿಯೋಸ್ಗಳೇ, ಜನಕ್ಕೆ ತುಂಬಾ ಇಷ್ಟ ಆಗ್ತಿತ್ತು, ಯೂಸ್ಫುಲ್ ಆಗ್ತಿತ್ತು. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, ಸೊ ನಿಮ್ಮ ಕಂಟೆಂಟ್ ನಮಗೆ ಇಷ್ಟ ಆಗ್ತಿದೆ, ತುಂಬಾ ಯೂಸ್ಫುಲ್ ಆಗಿದೆ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಯೂಟ್ಯೂಬ್ ಇಂದ ನನ್ನ ಚಾನಲ್ ಪರ್ಮನೆಂಟ್ ಆಗಿ ಡಿಲೀಟ್ ಆಯ್ತು. ಬಟ್ ಅಫೀಲ್ ಮಾಡಿದೀನಿ, ಅಫೀಲ್ ಮೇಲ್ ಅಂತೂ ಇನ್ನೂ ಬಂದಿಲ್ಲ ಗೈಸ್, ರಿಪ್ಲೈನೇ ಬಂದಿಲ್ಲ. ಅಫೀಲ್ ರಿಜೆಕ್ಟ್ ಆಗಿದ್ಯೋ, ಅಕ್ಸೆಪ್ಟ್ ಆಗಿದ್ಯೋ ಏನು ಮೇಲೇ ಬಂದಿಲ್ಲ, ಓಕೆನಾ. ಸೊ ಮೇಲ್ ಬರೋ ತನಕ ವೇಟ್ ಮಾಡೋಣ ಅನ್ಕೊಂಡೆ. ಬಟ್ ನನ್ನ ಸಬ್ಸ್ಕ್ರೈಬರ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ನಂದು ಯೂಟ್ಯೂಬ್ ಚಾನಲ್ ಹೋಗಿತ್ತು, ಅಫೀಲ್ ಮಾಡಿದೆ, 8 ಮಂತ್ ಆಯ್ತು, ಇನ್ನೂ ರಿಪ್ಲೈ ಬಂದಿಲ್ಲ ಅಂತ ಹೇಳಿ. ಸೊ ಅಷ್ಟು ಮಂತ್ ಗಟ್ಲೆ ಟೈಮ್ ತಗೊಳುತ್ತೆ ಅಂದ್ರೆ ಖಂಡಿತವಾಗ್ಲೂ ವೇಟ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಸೊ ಒಂದ್ ಚಾನಲ್ ಹೋಗಿದೆ ಅಂತಂದ್ರೆ ನಾವು ನೆಕ್ಸ್ಟ್ ಬೆಳೆಯೋದನ್ನ ನೋಡ್ಬೇಕು. ಅದನ್ನ ಬಿಟ್ಟು ಕಾಯ್ಕೊಂಡು ಕುತ್ಕೊಂಡ್ರೆ ಅದಾಗಲ್ಲ. ಸೊ ಬಂದ್ರೆ ನೆಕ್ಸ್ಟ್ ಅದ್ರಲ್ಲೇ ಮಾಡ್ತೀನಿ. ಏನಾದ್ರೂ ಚಾನಲ್ ನನಗೆ ರಿಟರ್ನ್ ಸಿಕ್ಕಿದ್ರೆ ಅದ್ರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸಿಗ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಈ ಆರ್ ಕನ್ನಡತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಯೂಸ್ಫುಲ್ ಕಂಟೆಂಟೇ ಸಿಗುತ್ತೆ ಗೈಸ್, ಓಕೆನಾ. ಸೊ ಗೈಸ್, ಚಾನಲ್ ಅಂತೂ ಹೋಯ್ತು. ಅದು ಹಬ್ಬದ ದಿನನೇ ಹೋಗಿದ್ದು, ಅಂದ್ರೆ ಊರ್ ಹಬ್ಬ ಆಯ್ತು. ಸೊ ಊರ್ ಹಬ್ಬದ ದಿನನೇ ಚಾನಲ್ ಓಪನ್ ಮಾಡ್ತೀನಿ, ಬರ್ತಾನೆ ಇಲ್ಲ. ಸೊ ಯುವರ್ ಚಾನಲ್ ರಿಮೂವ್ಡ್ ಅಂತ ಬರ್ತಾ ಇತ್ತು. ಸೊ ಅದಾದ್ಮೇಲೆ ಮೇಲೆಲ್ಲ ಚೆಕ್ ಮಾಡಿದೆ, ಮೇಲ್ ಏನು ಚೆಕ್ ಮಾಡಿರ್ಲಿಲ್ಲ, ನಾನು ಹಬ್ಬದ ಬ್ಯುಸಿಯಲ್ಲಿದ್ದೆ. ಸೊ ಚೆಕ್ ಮಾಡಾದ್ಮೇಲೆ ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು, ಏನಪ್ಪ ನನ್ನ ಚಾನಲ್ ರಿಮೂವ್ ಆಗೋಯ್ತಾ ಅಂತ ಹೇಳಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ಆ ರೀತಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಒಂದೇ ಸಲ ಸ್ಟ್ರೈಕ್ ಕೊಡಲ್ಲ. ಯೂಟ್ಯೂಬ್ ಕಮ್ಯುನಿಟಿ ಅವರು ಏನ್ ಮಾಡ್ತಾರೆ, ನಿಮ್ಗೆ ವಾರ್ನಿಂಗ್ ಕೊಡ್ತಾರೆ, ಓಕೆನಾ. ಸೊ ವಾರ್ನಿಂಗ್ ಕೊಟ್ಟಾದ್ಮೇಲೆ ನೀವೇನಾದ್ರೂ ಸೇಮ್ ವಿಡಿಯೋಸ್ನ ಮಾಡಿದ್ರೆ ಆಗ ನಿಮ್ಗೆ ಸ್ಟ್ರೈಕ್ ಅನ್ನ ಕೊಡ್ತಾರೆ, ಓಕೆನಾ. ಸೊ ಈ ರೀತಿ ಒಂದು ಸ್ಟ್ರೈಕ್ ಬಿತ್ತು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 1 ವಾರ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗಲ್ಲ. 2 ಸ್ಟ್ರೈಕ್ ಬಿತ್ತು ಅಂತಂದ್ರೆ 2 ವಾರ ವಿಡಿಯೋ ಅಪ್ಲೋಡ್ ಮಾಡಕ್ಕಾಗಲ್ಲ. 3 ಸ್ಟ್ರೈಕ್ ಬಿತ್ತು ಅಂತಂದ್ರೆ ಯೂಟ್ಯೂಬ್ ಇಂದ ನಿಮ್ಮ ಚಾನಲ್ ಪರ್ಮನೆಂಟ್ ಆಗಿ ರಿಮೂವ್ ಆಗುತ್ತೆ, ಓಕೆನಾ. ಸೊ ಅಫೀಲ್ ಮಾಡ್ಬೋದು, ಅಫೀಲ್ ಮಾಡಿ ನಿಮ್ದೇನು ತಪ್ಪಿಲ್ಲ ಅಂತಂದ್ರೆ ಮಾತ್ರ ನಿಮ್ಗೆ ರಿಟರ್ನ್ ಸಿಗುತ್ತೆ ಹೊರತು ಇಲ್ಲಾಂದ್ರೆ ಇಲ್ಲ. ಸೊ ಅಫೀಲ್ ಮಾಡಿದೀನಿ, ನನಗೆ ರಿಸಲ್ಟೇ ಬಂದಿಲ್ಲ ಇನ್ನು, ಓಕೆನಾ. ಚಾನಲ್ ಅಫೀಲ್ ರಿಜೆಕ್ಟ್ ಆಗಿದ್ಯೋ, ಅಫೀಲ್ ಅಕ್ಸೆಪ್ಟ್ ಆಗಿದ್ಯೋ ಅಂತ ಮೇಲ್ ಕೂಡ ಬಂದಿಲ್ಲ. ಸೊ ವೇಟ್ ಮಾಡ್ತಾ ಇದ್ದೀನಿ, ನೋಡೋಣ. ಸೊ ಗೈಸ್, ರಮ್ಯಾ ಕನ್ನಡತಿ ಯೂಟ್ಯೂಬ್ ಚಾನಲ್ ನನಗೆ ತುಂಬಾನೇ ಲಕ್ಕಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದ್ರು, ವ್ಯೂಸ್ ಏನು ಅಷ್ಟೊಂದು ಬರ್ತಿರ್ಲಿಲ್ಲ. ಬಟ್ ಆಮೇಲೆ ವ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಯ್ತು. ಒಂದ್ ವಿಡಿಯೋಗೆ ಪರ್ ಡೇಗೆ 1000 ವ್ಯೂಸ್ ಈ ತರ ಬರೋದಿಕ್ ಶುರು ಆಯ್ತು. ಬಟ್ ಆ ಟೈಮಲ್ಲಿ
ವಾರ್ನಿಂಗ್ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಅರ್ನಿಂಗ್ಸ್ ವಿಡಿಯೋ ಅಲ್ವಾ ಮೊದಲೇ, ಸೊ ವಾರ್ನಿಂಗ್ಸ್ಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ವಾರ್ನಿಂಗ್ ಅಂತ ಅಂದ್ರೆ ಯಾವ ವಿಡಿಯೋಗೆ ವಾರ್ನಿಂಗ್ ಬರುತ್ತೋ ಆ ವಿಡಿಯೋ ರಿಮೂವ್ ಆಗುತ್ತೆ. ಓಕೆನಾ, ಟೋಟಲ್ ಆಗಿ ಒಂದು 350 ವಿಡಿಯೋಸ್ ಅಲ್ಲಿ ಒಂದು 150 ವಿಡಿಯೋಸ್ಗಳು ರಿಮೂವ್ ಆಗ್ತವೆ ವಾರ್ನಿಂಗ್ ಇಂದ. ಸೊ ಅದಾದ್ಮೇಲೆ ಆಟೋಮೆಟಿಕ್ಲಿ ವಿಡಿಯೋಸ್ಗಳು ವ್ಯೂಸ್ ಸಿಕ್ಕಾಪಟ್ಟೆ ಡೌನ್ ಆಗೋಯ್ತು. ಓಕೆನಾ, ಅದಾದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಮತ್ತೆ ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಂಡೆ. ಒಂದು 5 ದಿನಕ್ಕೆ ಒಂದು 10,000 ವ್ಯೂಸು ಈ ರೀತಿ ಬರೋದಿಕ್ಕೆ ಶುರು ಆಯ್ತು. ಅಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಯೂಟ್ಯೂಬ್ ಸ್ಟ್ರೈಕ್ಗಳು, ಒಂದ್ರ ಮೇಲೊಂದು. ಮತ್ತೆ ಈ ಚಾನಲ್ ಮತ್ತೆ ಫುಲ್ ಡೌನ್ ಆಗೋಯ್ತು. ಸೊ ಆಮೇಲೆ ಮತ್ತೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಮತ್ತೆ ವ್ಯೂಸ್ ಜಾಸ್ತಿ ಆಯ್ತು. ಜಾಸ್ತಿ ಆಗಿ ಎಲ್ಲ ವಿಡಿಯೋಸ್ಗಳು ವೈರಲ್ ಆಗೋದಕ್ಕೆ ಶುರು ಆದವು. ಆ ಟೈಮಲ್ಲೇ ಪರ್ಮನೆಂಟ್ ಆಗಿ ಯೂಟ್ಯೂಬ್ ಇಂದ ಚಾನಲ್ ಡಿಲೀಟ್ ಆಗೋಯ್ತು ಗೈಸ್. ಓಕೆನಾ, ಸೊ ನೀವು ಯೂಟ್ಯೂಬ್ ಅಲ್ಲಿ ಗ್ರೋತ್ ಆಗಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡಬೇಕು. ಪ್ರತಿದಿನ ವಿಡಿಯೋಸ್ನ ಅಪ್ಲೋಡ್ ಮಾಡಿ, ಇಲ್ಲ ಫಿಕ್ಸ್ ಮಾಡ್ಕೊಳ್ಳಿ ಇಷ್ಟು ದಿನಕ್ಕೆ ಒಂದ್ಸತಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ. ಸೊ ನನ್ನ ಪ್ರಕಾರ ನನಗೆ ಕೇಳೋದಾದ್ರೆ, ನೀವು ಸ್ಟಾರ್ಟಿಂಗ್ ಇಂದ ಕಷ್ಟಪಟ್ಟು ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾದ್ರೆ ಖಂಡಿತವಾಗ್ಲೂ ನಿಮ್ಮ ವಿಡಿಯೋಸ್ಗಳಿಗೆ ವ್ಯೂಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ಚಾಲೆಂಜ್ ಮಾಡಿಕೊಂಡು ಈ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್, ನೀವು ಕೂಡ ನನ್ನ ಜೊತೆಗೆ ಕೈ ಸೇರಿಸಿ ನೀವು ಕೂಡ ಚಾನಲನ್ನು ಓಪನ್ ಮಾಡ್ಕೊಳ್ಳಿ. ಓಕೆನಾ, ನಾನು ಚಾಲೆಂಜ್ ಮಾಡಿ 3 ತಿಂಗಳಲ್ಲೇ ನಾನು ಈ ಒಂದು ಯೂಟ್ಯೂಬ್ ಚಾನಲನ್ನು ಮಾನಿಟೈಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಸೊ ಅದು ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಚಾಲೆಂಜ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವು ಕೂಡ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿ, ನೋಡೋಣ ನಮ್ಮ ಚಾಲೆಂಜಲ್ಲಿ ಗೆಲ್ತೀವೋ ಸೋಲ್ತೀವೋ ನೋಡೋಣ. ಸೊ ಬಟ್ ವರ್ಕ್ ಅಂತೂ ಮಾಡಲೇಬೇಕು. ವರ್ಕ್ ಮಾಡಿದಾದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟೇ ಸಿಗುತ್ತೆ, ನೋಡೋಣ. ಸೊ ಗೈಸ್, ನಿಮ್ಗೆ ಏನಾದರೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಬೇಕು ಅಂತಂದ್ರೆ ಆನ್ಲೈನ್ ಅರ್ನಿಂಗ್ ಬಗ್ಗೆ ಇರ್ಬೋದು, ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇರ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್, UGC, ಯೂಟ್ಯೂಬ್ ಗ್ರೋತ್, ಯೂಟ್ಯೂಬ್ ಥಂಬ್ನೈಲ್, ವಿಡಿಯೋ ಎಡಿಟಿಂಗ್, ಸೋಷಿಯಲ್ ಮೀಡಿಯಾದ ಬಗ್ಗೆ ಪ್ರತಿಯೊಂದು ನನಗೆ ಏನೇನು ಗೊತ್ತು ಮಾಹಿತಿ ಪ್ರಿಂಟ್ ಫ್ರೀಯಾಗಿ ಹೇಳ್ಕೊಡ್ತೀನಿ. ಎಲ್ಲೂ ದುಡ್ಡು ಕೊಟ್ಟು ಸೇರ್ಕೋಬೇಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು, ನಿಮಗೆ ಪ್ರಿಂಟ್ ಹೇಳ್ಕೊಡ್ತೀನಿ. ಓಕೆನಾ, ಸೊ ಏನು ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮಾಡ್ಬೋದು, ಮತ್ತೆ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಫಸ್ಟ್ ನಿಮಗೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆನಾ, ಯಾವ್ದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಬರುತ್ತೋ ಆ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಯಾವ ವಿಡಿಯೋ ನೆಕ್ಸ್ಟ್ ಬೇಕು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ಆಲ್ ಅನ್ನೋ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.